ಯಲ್ಲಿ ಈ ಡಿಸಿಎಂ ದಂಗಲ್ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದು ಹೇಗೆ ಅನ್ನೋದರ ಕುರಿತಾಗಿ ರಾಜ್ಯದ ಕಾಂಗ್ರೆಸ್ನ ನಾಯಕರು ಒಂದು ಆಂತರಿಕವಾಗಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ಸ್ಟ್ರಾಟಜಿ ಏನು ರಣತಂತ್ರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಲೋಕಸಮರವನ್ನ ಗೆಲ್ಲೋದಕ್ಕೆ ಮತ್ತೆ ಗ್ಯಾರಂಟಿ ಅಸ್ತ್ರವನ್ನ ಇವರು ಹೂಡುತ್ತಾರಾ? ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನ 138 ಸ್ಥಾನವನ್ನ ಕಾಂಗ್ರೆಸ್ ಗೆದ್ದು ಸಂಪೂರ್ಣ ಮೆಜಾರಿಟಿಯೊಂದಿಗೆ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡಿದೆ. ಈಗ ಮುಂದಿರುವಂತ ಸವಾಲು ಲೋಕಸಭಾ ಚುನಾವಣೆ. ಈಗ ಎಲ್ಲ ಗೊಂದಲಗಳಿದ್ದಾವೆ. ನಿಗಮ ಮಂಡಳಿಗೆ ಆಯ್ಕೆ ಆಗಿಲ್ಲ, ಡಿಸಿಎಂ ವಿಚಾರ ಗೊಂದಲ, ಪಕ್ಷದಲ್ಲೇ ಕೆಲವೊಂದಿಷ್ಟು ಬಿಡುಕಿನ ಮಾತು. ಇದೆಲ್ಲದರ ನಡುವೆಯೂ ಕೂಡ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನವರ ಅಜೆಂಡಾ ಅದು ಗ್ಯಾರಂಟಿ. ರಾಜ್ಯ, ಜಿಲ್ಲಾ, ತಾಲೂಕು, ವಿಧಾನಸಭೆ ಕ್ಷೇತ್ರವಾರು ಸಮಿತಿ, ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟದಲ್ಲಿ ಸ್ಥಾನಮಾನ, ಇದ್ರ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಸಂಕ್ರಾಂತಿಯ ಬಳಿಕ ನಿಗಮ ಮಂಡಳಿಯ ನೇಮಕ ಆಗಲಿದೆ. ಕಾರ್ಯಕರ್ತರಿಗೆ ಹೆಚ್ಚು ಅವಕಾಶವನ್ನ ನೀಡಲು ತೀರ್ಮಾನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಆದ್ಯತೆ ಅಂತೇಳಿ ಹೇಳಿದ ಡಿಕೆಶಿ, ನಿಗಮ ಮಂಡಳಿ ನೇಮಕದಲ್ಲಿ ಡಿಕೆಶಿಯ ಮೇಲುಗೈ, 2 ಅವಧಿಗೆ ನಿಗಮ ಮಂಡಳಿ ನೇಮಕ ಮಾಡಲಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, 2 ವಿಚಾರ. ಒಂದು, 34 ಜನ ಶಾಸಕರನ್ನ ನಿಗಮ ಮಂಡಳಿಗೆ ಪರಿಗಣಿಸ್ತಾರೆ ಅನ್ನೋದು. ಮತ್ತೊಂದು, 24 ಜನ ಕಾರ್ಯಕರ್ತರಿಗೆ, ಪಕ್ಷ ಸಂಘಟನೆ ಮಾಡಿದವರಿಗೆ ನಿಗಮ ಮಂಡಳಿಯಲ್ಲಿ ಪರಿಗಣಿಸ್ತಾರೆ ಅನ್ನೋದು. ಈ ಹೊತ್ತಿಗೆ ಯಾವ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ? ಹೆಚ್ಚಿನ ಮಾಹಿತಿ ಏನಿದೆ ಬಸವರಾಜ್? ರಂಜಿತ್, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಜೊತೆಗೆ ಶಾಸಕರು ಕೂಡ ಸಾಕಷ್ಟು ಹಿರಿಯರಿದ್ದಾರೆ. ಅವ್ರಿಗೂ ಕೂಡ ಸೂಕ್ತವಾದಂಥ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೆಲವರು ಹಠ ಹಿಡ್ಕೊಂಡು ಕೂತಿದ್ದಾರೆ. ಅವರನ್ನು ಸಮಾಧಾನ ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಒಂದಷ್ಟು ಹಿರಿಯ ಶಾಸಕರಿಗೆ, ಅಂದರೆ 34 ಜನ ಹಿರಿಯ ಶಾಸಕರಿಗೆ, 3 ಬಾರಿ 4 ಬಾರಿ ಗೆದ್ದಂತಹ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡ್ತಕ್ಕಂಥದ್ದು. 24 ಏನು ಕಾರ್ಯಕರ್ತರಿದ್ದಾರೆ, ಅದರಲ್ಲೂ ಪ್ರಮುಖ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮುಖಂಡರು, ಅವರು ಪಕ್ಷಕ್ಕಾಗಿ ಒಂದಷ್ಟು ತ್ಯಾಗವನ್ನು ಮಾಡಿದ್ದಾರೆ. ವಿಧಾನಸಭಾ ಟಿಕೆಟನ್ನು ಬಿಟ್ಟುಕೊಟ್ಟಿದ್ದಾರೆ ಮತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಹಾಗಾಗಿ ಅವರನ್ನು ಬಳಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಂಕ್ರಾಂತಿ ಬಳಿಕ ಇವರಿಗೆ ಒಂದು ಹೆಚ್ಚಿನ ಸ್ಥಾನಮಾನ ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ನಿಗಮ ಮಂಡಳಿಗಳ ಚರ್ಚೆ ಆಗಿದೆ. ಆ ನಿಗಮ ಮಂಡಳಿಗಳನ್ನು ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಮಾತುಕತೆ ಕೂಡ ಆಗಿದೆ. ನಿನ್ನೆ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಡಿಸಿಎಂ ಸಭೆ ಮಾಡಿ ಅಂತಿಮವಾದಂಥ ಫೈನಲನ್ನು ಮಾಡಿದ್ದಾರೆ. ಲಿಸ್ಟನ್ನು ಕೂಡ ಸುರ್ಜೇವಾಲಾ ಅವರು ದೆಹಲಿಗೆ ತೆಗೆದುಕೊಂಡೋಗಿದ್ದಾರೆ. ಅದನ್ನು ಸಂಕ್ರಾಂತಿ ಬಳಿಕ ಅನೌನ್ಸ್ ಮಾಡ್ತೇವೆ ಅನ್ನೋಂಥ ಮಾತನ್ನು ಸ್ವತಃ ಡಿಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಒಂದು ಸುಹಿಸಿದ್ದನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು, ಎಲ್ಲರಿಗೂ ಕೂಡ ಅಧಿಕಾರವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದು. ಮತ್ತು ಇದರ ಜೊತೆಗೆ ಹೆಚ್ಚುವರಿಯಾಗಿ ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಕಾರ್ಯಕರ್ತರಿಗೆ ಅನುಕೂಲಕರ ಆಗ್ತಕ್ಕಂಥ ಒಂದಷ್ಟು ಕಮಿಟಿಯನ್ನು ಮಾಡ್ತಕ್ಕಂಥದ್ದು. ಆ ಕಮಿಟಿ ಮೂಲಕ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು, ಸಚಿವರು ಜೊತೆಗೆ ಕಾರ್ಯಕರ್ತರನ್ನ ಬಳಸಿಕೊಂಡು ಹೆಚ್ಚಿನ ಲೋಕಸಭಾ ಸ್ಥಾನ ಗೆಲ್ಲೋಕೆ ಒಂದಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ರಂಜಿತ್, ಬಸವರಾಜ, ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ತಾವು ಯಾವುದೇ ಕಾರಣಕ್ಕೂ ಕೂಡ ಸುತಾರಾಮ್ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ಜನ ಡಿಸಿಎಂ ಮಾಡೋದಕ್ಕೆ. ಈ ಕಡೆ ಜಾರಕಿಹೊಳಿ ಅಂತೂ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ? ಇದು ಡ್ಯಾಮೇಜ್ ಆಗ್ತಾ ಇಲ್ವಾ ಪಕ್ಷಕ್ಕೆ ಅಂತ ಬಸವರಾಜ್? ಖಂಡಿತ ರಂಜಿತ್, ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯ ಈಗಾಗಲೇ ಸಚಿವರು ಕೂಡ ಒಂದಷ್ಟು ಮೀಟಿಂಗ್ ಮಾಡಿ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟ ನಂತರ ಸಾಕಷ್ಟು ಚರ್ಚೆಗಳು ಮತ್ತು ಸಾಕಷ್ಟು ಆಂತರಿಕ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದ್ದಾವೆ. ಹೆಚ್ಚುವರಿ ಡಿಸಿಎಂ ಬೇಕು ಅನ್ನುವಂಥ ಪಟ್ಟನ್ನು ಸಿಎಂ ಆಪ್ತ ಸಚಿವರು ಹಿಡ್ಕೊಂಡು ಕೂತಿರೋದಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಬೇಡ, ನನಗೆ ಮಾತು ಕೊಟ್ಟಂತೆ ಒಂದೇ ಡಿಸಿಎಂ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ. ಮತ್ತು ಹೈಕಮಾಂಡ್ ಕೂಡ ಸದ್ಯಕ್ಕೆ ಅಪ್ರಸ್ತುತ 3 ಡಿಸಿಎಂ ಹೆಚ್ಚುವರಿಯಾಗಿ ಮಾಡೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಡಿಮಾಂಡ್ ಇಟ್ಟಿರ್ತಕ್ಕಂಥ ಸಚಿವರು ಇಲ್ಲಿಗೆ ಕೈ ಬಿಡ್ತಾರಾ ಅಥವಾ ಮತ್ತೆ ಮುಂದುವರೆದು ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗ್ತಾರೆ, ಮತ್ತೆ ಸಭೆಗಳ ಮೇಲೆ ಸಭೆ ಮಾಡಿ ಒಂದಷ್ಟು ಮಕ್ಷದನ್ನ ಹೈಕಮಾಂಡ್ಗೆ ಕೊಡ್ತಕ್ಕಂಥದ್ದು. ನೋಡಿ, ನಮ್ಮನ್ನು ನೀವು ಡಿಸಿಎಂಗೆ 3 ಹೆಚ್ಚುವರಿಯನ್ನು ಪರಿಗಣನೆ ಮಾಡದೇ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯವಾರು ಅಸಮಾಧಾನ ಉಂಟಾಗುತ್ತೆ. ಅಸಮಾಧಾನ ಉಂಟಾದರೆ ಅದರ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರಿದರೆ, ಕಡಿಮೆ ಸೀಟ್ಗಳು ಬಂದರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಂದೇಶವನ್ನು ಸ್ಟ್ರಾಂಗ್ ಆಗಿ ರವಾನಿಸುವಂಥ ಕೆಲಸಗಳು ಇನ್ನು ಮುಂದೆ ಆಗಬಹುದು. ಆ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದ್ದೇ ಆದಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಥರ ಮಗ್ಗಲ್ ಮುಲ್ಲಾಗುತ್ತೆ. ಆಗ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ರಣತಂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಏನೈತೆ ಈಗ ಸಚಿವರನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಿ ಸದ್ಯಕ್ಕೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಹೆಚ್ಚುವರಿ DCM ಕೊಡೋಕ್ಕಾಗಲ್ಲ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ಸಮಾಧಾನ ಪಡಿಸುತ್ತಾ ಅಥವಾ ಅಪ್ರಸ್ತುತವಾಗಿ ಒಂದೇ DCM ಇರುತ್ತೆ ಅನ್ನುವಂಥ ಮಾತನ್ನು ಖಂಡಿತವಾಗಿ ಹೈಕಮಾಂಡ್ ಹೇಳಿದ್ದೇ ಆದಲ್ಲಿ ಮತ್ತೆ ಈ ಸಚಿವರು ಇಟ್ಟಂಥ ಡಿಮಾಂಡ್ ಮತ್ತೆ ಮುನ್ನೆಲೆಗೆ ಬರುತ್ತೆ. ಮತ್ತೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗಿ ಮತ್ತಷ್ಟು ಬಣ್ಣ ರಾಜಕೀಯ ಮೇಲಾಟಕ್ಕೆ ಬರುವಂಥ ಸಾಧ್ಯತೆ ದಟ್ಟವಾಗ್ತಾ ಇದ್ದಾವೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆಲ್ಲ ಬೆಳವಣಿಗೆಗಳು ಡ್ಯಾಮೇಜ್ ಮಾಡೋದಂತೂ ನಿಶ್ಚಿತ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.